ನನ್ನ ಹೆಸರು ಬಿಂದು ಅಂತ. KSIC ಟಿ ನರಸೀಪುರ ಕಾರ್ಖಾನೆಯ ಕಾರ್ಮಿಕವಾಗಿ ಕೆಲಸ ಮಾಡ್ತಾಯಿದ್ದೀನಿ. KSIC ಟಿ ನರಸೀಪುರ ಕಾರ್ಖಾನೆಯ ಉಳಿವಿಗೋಸ್ಕರ ನಾವಿಲ್ಲಿ 6 ದಿನಗಳಿಂದ ಸತತವಾಗಿ ಹೋರಾಟನ ನಡೆಸ್ತಾ ಬರ್ತಾಯಿದ್ದೀವಿ. KSIC ಕಾರ್ಖಾನೆ ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ನಾವಿಲ್ಲ ಅಂದರೂ 250 ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಸ್ಟೇಡಿಯಂಗೆ ನಾವು ಯಾರೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ಹೇಳ್ತಾ ಇದ್ದೀನಿ. ಕ್ರೀಡಾ ಸಮಿತಿಗೆ ನಾವು ಸಲಹೆಯನ್ನು ನೀಡ್ತಾ ಇದ್ದೀವಿ. ನೀವು ಕ್ರೀಡಾಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಎಲ್ಲಾದರೂ ನೀವು ಜಾಗನ ತಗೊಂಡು ಕ್ರೀಡೆಗೋಸ್ಕರ ಸ್ಟೇಡಿಯಂನ ಕಟ್ಕೊಳ್ಳಿ. ನಮ್ಮಲ್ಲಿರೋಂಥ 250 ಜನ ಕುಟುಂಬದ ಕಾರ್ಮಿಕರು ನಮ್ಮ ಕೆಲಸನೇ ನಂಬ್ಕೊಂಡಿರ್ತಕ್ಕಂಥ ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ನಮ್ಮ ಕುಟುಂಬನೇ ಈ ಸ್ಟೇಡಿಯಮ್ಮಿಂದಾಗಿ ಬೀದಿ ಪಾಲಾಗುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರಲ್ಲಿ ನಾವು ಕೇಳ್ಕೊಳ್ಳೋದು ಒಂದೇ ಮನವಿ, ನೀವು ನಮ್ಮ ವರ್ಣ ಕ್ಷೇತ್ರದ ಸಚಿವರಾಗಿದ್ಕೊಂಡು ನಮ್ಮ ಸ್ಥಳನ ನೀವು ಪರಿಶೀಲನೆ ಮಾಡಿ ಬಂದು ಅಂತಲೂ ನಾವು ಮನವಿ ಮಾಡಿದ್ವಿ. ಅದಕ್ಕೆ ನೀವು ಯಾವುದೇ ರೀತಿ ಸ್ಪಂದಿಸಿಲ್ಲ. ಜೊತೆಗೆ ಇಲ್ಲಿರುವಂಥ ದಲಿತ ಕಾರ್ಮಿಕರೇ ನಾವು ಜಾಸ್ತಿ ಇರೋದು. ಇಲ್ಲಿ ಯಾರೂ ಕೂಡ IAS ಆಫೀಸರ್ಸ್ ಮಕ್ಕಳು ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕುಟುಂಬದ ಕಷ್ಟ ನಷ್ಟ ತುಂಬಿಕೊಡ್ಬೇಕಾಗುತ್ತೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ರೇಷ್ಮೆ ಕೂಡ ನಶಿಸುತ್ತೆ. ನಿಮಗೆ ಗೊತ್ತಿದೆ, ಜಾಗತಿಕ ಮಟ್ಟದಲ್ಲಿ ಮೈಸೂರು ಸಿಲ್ಕು ತುಂಬಾ ಲಾಭದಾಯಕವಾಗಿ ನಡೀತಾ ಇದೆ. ಸಿಲ್ಕ್ ಫ್ಯಾಕ್ಟ್ರಿ ಅನ್ನೋದು ಒಂದು ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂತಹ ಲಾಭನ ಕಂಡುಕೊಂಡಿದೆ. ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಗೆ ತನ್ನದೇ ಆದಂತಹ ಒಂದು ಘನತೆ ಅನ್ನೋದು ಕೂಡ ಇದೆ. ಪಾರಂಪರಿಕವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸ್ತಕ್ಕಂತಹ ಈ ಸಂಸ್ಥಾನನ ಮುಂದುವರಿಸಬೇಕು ಅನ್ನೋದು ನಮ್ಮ ಆಶಯ. ಜೊತೆಗೆ ಈ ಕಾರ್ಖಾನೆಯಲ್ಲಿ ಸ್ಟೇಡಿಯಂನ ತೆರೆಯೋದ್ರಿಂದಾಗಿ ತುಂಬ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ. ಆಮೇಲೆ ಆರೋಗ್ಯಕ್ಕೂ ಕೂಡ ಹಾನಿಯಾಗುತ್ತೆ. ನಾವು ಕೆಲಸ ಮಾಡೋ ಕಡೆ ಜಾಸ್ತಿ ರೇಷ್ಮೆ ಹುಳುಗಳಿಂದ ಕೆಲಸ ಮಾಡೋದ್ರಿಂದ ಅದು ಸ್ಮೆಲ್ ಬರುತ್ತೆ, ವಾಸನೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಆಮ್ಲಜನಕ ಅವಶ್ಯಕ. ಈ ಇಲ್ಲಿ ನಮ್ಮಲ್ಲಿ ಪರಿಸರದಲ್ಲಿ 520 ಮರಗಳಿರೋದ್ರಿಂದ ನಮಗೆ ಆಕ್ಸಿಜನ್ ಬರ್ತಾ ಇದೆ. ಈ ಪರಿಸರನ ಕಡಿಯೋದ್ರಿಂದಾಗಿ ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಇದನ್ನು ಕೂಡ ನೀವು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಸ್ಟೇಡಿಯಂನ ನೀವು ಮಾಡಿ ಬೇರೆ ಕಡೆ ಮಾಡಿ ಅನ್ನೋದಷ್ಟೇ ನಮ್ಮ ಹೋರಾಟ. ನಮ್ಮ ಕಾರ್ಖಾನೆನ ನಮಗೋಸ್ಕರ ಉಳಿಸ್ಕೊಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ತಿಳಿಸಿದ್ದೀವಿ ಸರ್, ಮನವಿ ಮಾಡಿದ್ದೀವಿ ಸರ್. ಅವರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ವಿ ಸರ್, ಆದರೆ ಅವ್ರು ಯಾರು ಬಂದು ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರು ಸರ್. ಬಟ್ ಯಾರು ಬಂದಿಲ್ಲ. ಸತ್ಯಾಗ್ರಹನೂ ಮಾಡ್ತಾ ಇದ್ವಿ, ಹೋರಾಟನೂ ಕೂಡ. ಅವ್ರು ಬಂದು ನಮಗೆ ಒಂದು ಇತ್ಯರ್ಥ ಮಾಡೋ ತನಕ ನಮ್ಮ ಹೋರಾಟ ಹೌದು ಸರ್, ಸತ್ಯಾಗ್ರಹ ಮಾಡ್ತಾ ಇದ್ದೆ. ಹೌದು ಸರ್. ತೋಟದಪ್ಪ ಬಸವರಾಜು ಅಂತ ಪುರಸಭೆ ಸದಸ್ಯರಾದಂಥ ಅರ್ಜುನ್ ರಾಮೇಶ್ ಅವರು ಸರ್. ಸರ್ಕಾರನೇ ನೇರವಾಗಿ ಕಾರಣ ಆಗುತ್ತೆ ಸರ್. ಕಾರ್ಖಾನೆಯ ಉಳಿವಿಗೋಸ್ಕರ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಮೈಸೂರು ಸಿಲ್ಕ್ನ ಹಿರಿಮೆಯನ್ನು ಉಳಿಸೋದಕ್ಕೋಸ್ಕರ ಆಮರಣಾಂತರ ಉಪವಾಸನ ಕೈಗೊಂಡಿರ್ತಕ್ಕಂತಹ ತೋಟದಪ್ಪ ಬಸವರಾಜು ಹಾಗೂ ಮತ್ತು ಪುರಸಭೆ ಸದಸ್ಯರಾದಂಥ ಅರ್ಜುನ್ ಸರ್ ಅವ್ರಿಗೆ ಏನಾದರೂ ಮುಂದೆ ಆರೋಗ್ಯದಲ್ಲಿ ಏರುಪೇರಾದರೆ ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆಯಾಗುತ್ತದೆ ಸರ್.